ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಸ್ಟ್ರೇಲಿಯಾದಲ್ಲಿ ಯಹೂದಿಗಳ ಮೇಲೆ ಉಗ್ರ ದಾಳಿಯಾಗಿದೆಯಲ್ಲ, ಇದಾದ ಬಳಿಕ ಪಾಕಿಸ್ತಾನ ಜಗತ್ತಿನೆದುರು ಮತ್ತೊಮ್ಮೆ ಬೆತ್ತಲಾಗಿದೆ. ಈಗ ಭಾರತದ ವಾಯ್ಸ್ಗೆ ಈ ಘಟನೆಯ ಬಳಿಕ ಒಂದು ದೊಡ್ಡ ಬಲ ಬಂದಿದೆ. ಇಷ್ಟು ದಿನ ಭಾರತ ಹೇಳಿದ್ರೆ ಜಗತ್ತಿಗಷ್ಟು ಕನ್ವಿನ್ಸ್ ಆಗ್ತಾ ಇರಲಿಲ್ಲ. ಈಗ ಗೊತ್ತಾಗ್ತಾ ಇದೆ ಪಾಕಿಸ್ತಾನ ಯಾವ ಮಟ್ಟಿಗೆ ಉಗ್ರರನ್ನು ಪೋಷಿಸ್ತಾ ಇದೆ, ಇಡೀ ವಿಶ್ವಕ್ಕೆ ಯಾವ ರೀತಿಯಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತ. ಈಗ ಮಿತ್ರರೇ, ಅವಮರ್ಯಾದೆಗೊಳಗಾಗಿರುವಂತಹ ಪಾಕಿಸ್ತಾನ ಭಾರತದ ಮೇಲೆ ಗೂಬೆ ಕೂರಿಸೋದು ಹೊರಟಿದೆ. ಅನಗತ್ಯವಾಗಿ ಭಾರತದ ಹೆಸರನ್ನು ಈಗ ತಳುಕು ಹಾಕೋದಕ್ಕೆ ಯತ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಸ್ರೇಲ್ನ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಭೇಟಿಯ ಟೈಮಿಂಗ್ ಕಾರಣದಿಂದಾಗಿ ಇದಕ್ಕೆ ಭಾರಿ ಮಹತ್ವ ಬಂದಿದೆ. ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋದರ ಜೊತೆಗೆ ಗಲ್ಫ್ ರಾಷ್ಟ್ರಗಳು ಭಾರತಕ್ಕೆ ಬಹಳ ದೊಡ್ಡ ಮೋಸವೊಂದನ್ನು ಮಾಡಿದವೆ. ಹೇಳೋದಕ್ಕೆ ಮಾತ್ರ ಭಾರತದ ಜೊತೆಗೆ ನಾವು ಸ್ನೇಹಿತ ರಾಷ್ಟ್ರ ಅಂತ. ಆದರೆ ಪಾಕಿಸ್ತಾನ ಮತ್ತು ಭಾರತದ ವಿಚಾರ ಬಂದಾಗಲೆಲ್ಲ ಅವರ ನಿಷ್ಠೆ ಪಾಕಿಸ್ತಾನಕ್ಕೆ ಹೊರತು ಭಾರತಕ್ಕಲ್ಲ. ಈಗಲೂ ಸಹ ಮಿತ್ರರೇ, ಗಲ್ಫ್ ರಾಷ್ಟ್ರಗಳ ಡೋಂಗಿತನ ಜಗತ್ತಿನೆದುರು ಬಟಾಬಯಲಾಗಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆಸ್ಟ್ರೇಲಿಯಾದ ಬೋಂಡಿ ಬೀಚ್ನಲ್ಲಿ ಯಹೂದಿಗಳ ಹನುಕಾ ಫೆಸ್ಟಿವಲ್ ವೇಳೆ ಅಟ್ಯಾಕ್ ಆಯ್ತಲ್ಲ, ಉಗ್ರ ದಾಳಿ. ಇದರ ಬಗ್ಗೆ ಸ್ವಲ್ಪ ಗೊಂದಲಗಳಿದ್ವು. ಪಾಕಿಸ್ತಾನದ ಲಿಂಕ್ ಇದೆ ಅಂತೇಳಿ ಇಸ್ರೇಲ್ನ ಮಾಧ್ಯಮಗಳು ವರದಿ ಮಾಡ್ತಾ ಇದ್ವು, ಆದರೆ ಕನ್ಫರ್ಮೇಷನ್ ಇರಲಿಲ್ಲ. ಆಸ್ಟ್ರೇಲಿಯಾದ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಇದನ್ನು ದೃಢಪಡಿಸಿರಲಿಲ್ಲ. ಇದಕ್ಕೂ ಪಾಕಿಸ್ತಾನಕ್ಕೂ ಲಿಂಕ್ ಇದೆಯಾ, ಉಗ್ರರು ಪಾಕಿಸ್ತಾನದ ಮೂಲದವರ, ಇದರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇರಲಿಲ್ಲ. ಈಗ ಈ ಘಟನೆಯ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ. 16 ಜನರ ಸಾವಿಗೆ ಕಾರಣವಾದಂಥ ಈ ದಾಳಿಯ ರೂವಾರಿಗಳು ಸಾಜಿದ್ ಅಕ್ರಮ್ ಮತ್ತು ನಬೀದ್ ಅಕ್ರಮ್ ಅನ್ನುವಂಥ ಅಪ್ಪ ಮಗ. ಅಪ್ಪ ಸಾಜಿದ್ ಅಕ್ರಮ್ಗೆ 50 ವರ್ಷ, ಮಗನಿಗೆ 24 ವರ್ಷ. ಈ ಸಾಜಿದ್ ಅಕ್ರಮ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಪಾಕಿಸ್ತಾನದಲ್ಲಿ. ಅನಂತರ ಸ್ಟೂಡೆಂಟ್ ವೀಸಾದ ಅಡಿಯಲ್ಲಿ ಈತ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗಿರ್ತಾನೆ. ಅದಾದ ಬಳಿಕ ಅಲ್ಲೇ ಸ್ಟೇ ಆಗ್ತಾನೆ. ಆತನಿಗೆ ನಬೀದ್ ಅಕ್ರಮ್ ಅನ್ನುವಂತಹ ಮಗ ಕೂಡ ಹುಡ್ತಾನೆ. ಈ ನಬೀದ್ ಅಕ್ರಮ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಆಸ್ಟ್ರೇಲಿಯಾದಲ್ಲೇ. ಆದರೆ ಇವರ ಮೂಲ ಬಂದ್ಬಿಟ್ಟು ಪಾಕಿಸ್ತಾನ. ಯಾಕೆಂದ್ರೆ ಸಾಜಿದ್ ಅಕ್ರಮ್ ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಪಾಕಿಸ್ತಾನದಲ್ಲೇ. ಈ ಇಬ್ಬರು ಉಗ್ರ ಅಪ್ಪ ಮಕ್ಕಳಿಗೆ 2019ರಿಂದ ಐಸಿಸ್ ಜೊತೆಗಿನ ನಂಟು ಶುರುವಾಗಿರುತ್ತೆ. ಐಸಿಸಿಂದ ಪ್ರಭಾವಿತಗೊಂಡು ಆಸ್ಟ್ರೇಲಿಯಾದಲ್ಲಿರುವಂತಹ ಐಸಿಸ್ ಸೆಲ್ ಜೊತೆಗೆ ಇವರು ಸಂಪರ್ಕಕ್ಕೆ ಬರ್ತಾರೆ. ಅನಂತರ ಇವರು ಐಸಿಸ್ ಚಟುವಟಿಕೆಯಲ್ಲಿ ಬಹಳ ತೊಡಗಿಸಿಕೊಂಡಿದ್ರು ಅಂತ ಈಗ ತನಿಖೆಯ ವೇಳೆ ಬಯಲಾಗ್ತಾ ಇದೆ. ಮಿತ್ರರೇ, ಈ ನಡುವೆ 2019ರ ಬಳಿಕ ಇವರು ಅನೇಕ ಬಾರಿ ವಿದೇಶಗಳಿಗೂ ಕೂಡ ಪ್ರವಾಸ ಹೋಗಿದ್ರಂತೆ. ಶಸ್ತ್ರಾಸ್ತ್ರಗಳ ಟ್ರೈನಿಂಗ್ಗೋಸ್ಕರವಾಗಿಯೇ ಇವರು ತೆರಳಿದ್ದಿರಬಹುದು ಅಂತೇಳಿ ಆಸ್ಟ್ರೇಲಿಯಾದ ತನಿಖಾ ಸಂಸ್ಥೆಗಳು ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕೆ ಈ ಅನುಮಾನ ಬರ್ತಾ ಇದೆ ಅಂತಂದರೆ, ನೀವು ಬೋಂಡಿ ಬೀಚ್ನಲ್ಲಿ ಅಟ್ಯಾಕ್ ಆಯ್ತಲ್ಲ, ಆ ಅಟ್ಯಾಕನ್ನು ನಾನಿಲ್ಲಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯೂಟ್ಯೂಬ್ ಅಲೋ ಮಾಡೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು ನಿಮಗೆ ಸಿಗ್ತವೆ. ನೋಡಿ ನೀವು ಒಮ್ಮೆ ಯಾವ ರೀತಿಯಾಗಿ ಈ ಅಪ್ಪ ಮತ್ತು ಮಗ ಗನ್ನನ್ನು ಬಳಸಿದ್ದಾರೆ. ಆ ರೈಫಲ್ಸನ್ನು, ಆಟೋಮ್ಯಾಟಿಕ್ ರೈಫಲ್ಸ್, ಅದು ಅತ್ಯಂತ ಅಡ್ವಾನ್ಸ್ಡ್ ಆದಂತಹ ರೈಫಲ್ಸ್. ಒಬ್ಬ ಪ್ರಾಪರ್ ಆಗಿ ಟ್ರೈನಿಂಗ್ ಪಡೆದಂತಹ ಸೈನಿಕ ಯಾವ ರೀತಿಯಾಗಿ ರೈಫಲ್ಸ್ ಅನ್ನು ಬಳಸ್ತಾನೋ ಅದೇ ರೀತಿಯಾಗಿ ಈ ಅಪ್ಪ ಮತ್ತು ಮಗ ಶೂಟ್ ಮಾಡಿದ್ದಾರೆ. ಅಷ್ಟು ಪ್ರಾಪರ್ ಟ್ರೈನಿಂಗ್ ಪಡೆದು ಇವರು ಈ ದಾಳಿಯನ್ನು ಮಾಡಿದ್ದಾರೆ. ಹೀಗಾಗಿ ಇವರು ವಿದೇಶಗಳಿಗೆ ಹೋಗಿ ಕೆಲ ಉಗ್ರ ಸಂಘಟನೆಗಳಿಂದ ಟ್ರೈನಿಂಗ್ ಅನ್ನು ಪಡೆದುಕೊಂಡು ಬಂದಿದ್ರು ಅನ್ನುವ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದೇನೋ ಏಕಾಏಕಿಯಾಗಿ ಫ್ರಸ್ಟ್ರೇಷನ್ಗೊಳಗಾಗಿ ದಾಳಿ ಮಾಡಿದ್ದು ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ ಇಂದ ಪ್ರವೋಕ್ ಆಗಿ ದಾಳಿ ಮಾಡಿದ್ದು, ಈ ರೀತಿಯಾಗೆಲ್ಲ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಒಂದು ಉಗ್ರ ಜಾಲ ಇದೆ. ಫಾರಿನ್ ಉಗ್ರ ಗುಂಪುಗಳ ಜೊತೆಗೆ ಇವರ ಲಿಂಕ್ ಇತ್ತು ಅನ್ನೋದ್ರ ಬಗ್ಗೆ ಆಸ್ಟ್ರೇಲಿಯಾದ ತನಿಖಾ ಸಂಸ್ಥೆಗಳಿಗೆ ಪ್ರಬಲವಾದಂತಹ ಸಾಕ್ಷಿ ಸಿಗ್ತಾ ಇದೆ. ಏನೇ ಸಾಕ್ಷಿ ಸಿಕ್ಕರೂ ಕೂಡ ಇವರ ಮೂಲ ಪಾಕಿಸ್ತಾನದ್ದು ಅಂತಾಗಿದೆಯಲ್ಲ, ಇದು ಸಹಜವಾಗಿ ಪಾಕಿಸ್ತಾನಕ್ಕೆ ವಿಶ್ವಮಟ್ಟದಲ್ಲಿ ಮರ್ಯಾದೆ ಹೋಗುವಂತೆ ಮಾಡಿದೆ. ಆದರೆ ಈ ಘಟನೆಯ ಬಳಿಕವೂ ಕೂಡ ಪಾಕಿಸ್ತಾನ ತನ್ನ ಹಳೆಯ ಚಾಳಿಯನ್ನೇ ಮುಂದುವರಿಸಿದೆ. ಅಂದ್ರೆ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡುವಂತಹ ಚಾಳಿ. ಈ ಸಾಜಿದ್ ಅಕ್ರಮ್ ಮೂಲ ಪಾಕಿಸ್ತಾನ ಅಂತ ಹೇಳಿ ಮೊದಲಿಗೆ ಇಸ್ರೇಲ್ನ ಪತ್ರಿಕೆ ವರದಿ ಮಾಡಿತು. ಅದಾದ ಬಳಿಕ ಭಾರತದ ಪತ್ರಿಕೆಗಳು ಕೂಡ ವರದಿ ಮಾಡಿದ್ವು. ಈಗ ವಿಶ್ವದ ಅನೇಕ ಮಾಧ್ಯಮಗಳು ಇದರ ಬಗ್ಗೆ ವರದಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ದಾವೆ. ಮೂಲ ಪಾಕಿಸ್ತಾನ ಅಂತ. ಇದರಿಂದ ಅವಮರ್ಯಾದೆಗೊಳಗಾದಂತಹ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸಾಜಿದ್ ಅಕ್ರಮ್ ಮೂಲ ಪಾಕಿಸ್ತಾನ ಅಲ್ಲ, ಆತ ಪಾಕಿಸ್ತಾನದಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ. ಆತನ ಮೂಲ ಅಫ್ಘಾನಿಸ್ತಾನದಿಂದ ಅವನು ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗಿದ್ದ. ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ. ಆತ ಪಾಕಿಸ್ತಾನದ ಪ್ರಜೆಯೇ ಅಲ್ಲ. ಈ ರೀತಿಯಾಗಿ ಪಾಕಿಸ್ತಾನದ ಮಾಧ್ಯಮಗಳು ಸುಳ್ಳು ವರದಿಯನ್ನು ಪ್ರಕಟಿಸೋದಕ್ಕೆ ಶುರು ಮಾಡಿದವೆ. ಅಂದ್ರೆ ಪಾಕಿಸ್ತಾನ ಈ ರೀತಿಯ ಸುಳ್ಳು ನರೇಟಿವ್ ಅನ್ನು ಬಿಲ್ಡ್ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ಮಗ್ನವಾಗಿರುತ್ತೆ, ಸುಳ್ಳು ನರೇಟಿವ್ಗಳನ್ನು ಬಿಲ್ಡ್ ಮಾಡೋದಕ್ಕೆ ಇವರು ಯಾವ ಲೆವೆಲ್ಗೆ ಇಳಿತಾರೆ ಅನ್ನೋದಕ್ಕೆ ಇದೊಂದು ಘಟನೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಮಗೆ ಸಿಗುತ್ತೆ. ಇಲ್ಲದೆ ಹೋದ್ರೆ ಮಿತ್ರರೇ, ಆಸ್ಟ್ರೇಲಿಯಾದ ಎಲ್ಲಾ ಪತ್ರಿಕೆಗಳಿರಬಹುದು, ಅಲ್ಲಿನ ತನಿಖಾ ಏಜೆನ್ಸಿಗಳಿರಬಹುದು, ಎಲ್ಲರೂ ಕೂಡ ಕುಲ್ಲ ಹೇಳ್ತಾ ಇದ್ದಾರೆ ಈತನ ಮೂಲ ಪಾಕಿಸ್ತಾನದ್ದು, ಈತ ಸ್ಟೂಡೆಂಟ್ ವೀಸಾ ಪಡೆದುಕೊಂಡು ಆಸ್ಟ್ರೇಲಿಯಾಗೆ ಬಂದಿದ್ದ, ನಂತರ ಇಲ್ಲೇ ಜೀವನ ಕಟ್ಟಿಕೊಂಡು
ಹುಟ್ಟಿಕೊಂಡಿದ್ದ, ಈತನ ಮೂಲ ಪಾಕಿಸ್ತಾನ ಅಂತ ಆಸ್ಟ್ರೇಲಿಯಾದವರೇ ಹೇಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನದವ್ರು ಏನು ಹೇಳ್ತಾ ಇದ್ದಾರೆ, ಆತನಿಗೂ ನಮಗೂ ಸಂಬಂಧ ಇಲ್ಲಪ್ಪ, ಆತ ನಮ್ಮ ಪ್ರಜೆನೇ ಅಲ್ಲ, ಅವನ ಮೂಲ ಆಫ್ಘಾನಿಸ್ತಾನ ಅಂತ. ವಿನಾಕಾರಣ ಅಫ್ಘಾನಿಸ್ತಾನದ ಮೇಲೆ ಗೂಬೆ ಕೂರಿಸುವಂತಹ ಕೆಲಸಕ್ಕೆ ಪಾಕಿಸ್ತಾನ ಹೊರಟಿದೆ. ಇಷ್ಟಕ್ಕೆ ಮಾತ್ರ ಇವರು ನಿಲ್ಲಿಸಿಲ್ಲ. ಪಾಕಿಸ್ತಾನದ ಮಾಧ್ಯಮಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾವೆ. ಇವತ್ತು ಭಾರತ, ಇಸ್ರೇಲ್ ಮತ್ತು ಅಫ್ಘಾನಿಸ್ತಾನ ಈ ದೇಶಗಳ ಮಾಧ್ಯಮಗಳು ಮೀಡಿಯಾ ಟೆರರಿಸಂ ಮಾಡ್ತಾ ಇದ್ದಾವೆ. ಪಾಕಿಸ್ತಾನದ ವಿರುದ್ಧ ಅನಗತ್ಯವಾಗಿ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಇದು ಮೀಡಿಯಾ ಟೆರರಿಸಂ ಅಂತ ಪಾಕ್ ಮೀಡಿಯಾಗಳು ಬೊಬ್ಬೆ ಹಾಕ್ತಾ ಇದ್ದಾವೆ. ಅದೇನೇ ಆದರೂ ಕೂಡ ಈ ಘಟನೆಯ ಬಳಿಕ ಪಾಕಿಸ್ತಾನದ ಲಿಂಕ್ ಇರುವಂತಹದ್ದು ಎಸ್ಟಾಬ್ಲಿಷ್ ಆಗಿದೆ. ವಿಶ್ವದಾದ್ಯಂತ ಅದು ಸುದ್ದಿಯೂ ಕೂಡ ಆಗಿದೆ. ಇದರಿಂದ ಭಾರತಕ್ಕೆ ಪರೋಕ್ಷವಾಗಿ ಒಂದು ಲಾಭ ಆಗುತ್ತೆ. ಅದೇನು ಕೇಳಿದ್ರೆ, ಭಾರತದ ಧ್ವನಿಗೆ ಶಕ್ತಿ ಬರುತ್ತೆ. ಈ ಹಿಂದೆಯೇ ಭಾರತ ಅನೇಕ ಬಾರಿ ವಿಶ್ವದ ವೇದಿಕೆಯಲ್ಲಿ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿತ್ತು, ಪಾಕಿಸ್ತಾನ ಇವತ್ತು ವಿಶ್ವಕ್ಕೆ ಟೆರರಿಸಂ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತ. ಖುದ್ದು ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೇ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಹೇಳಿದ್ರು, ಇವತ್ತು ಪಾಕಿಸ್ತಾನದ GDPಯನ್ನು ಅಳೆಯುವಂತಹದ್ದು ಮೂಲಭೂತವಾದದಿಂದ. ಅವರು ಎಷ್ಟು ಟೆರರಿಸಂ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದರ ಮೇಲೆ ಅವರ ಅಭಿವೃದ್ಧಿಯನ್ನು ಅಳಿಬೇಕಾದಂತಹ ಪರಿಸ್ಥಿತಿ ಇದೆ. ವಿಶ್ವಸಂಸ್ಥೆಯಲ್ಲಿ ಜೈಶಂಕರ್ ಈ ಮಾತನ್ನು ಹೇಳಿದ್ರು. ಅವತ್ತು ಮಿತ್ರರೇ, ವಿಶ್ವ ಅದನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಯಾಕೆಂದ್ರೆ ಇದು ಭಾರತ ಮತ್ತು ಪಾಕಿಸ್ತಾನದ ವಿಚಾರ, ಇಬ್ರು ಪರಸ್ಪರ ಆರೋಪವನ್ನು ಮಾಡಿಕೊಳ್ತಾರೆ ಅಂತ. ಆದರೆ ಇವತ್ತು ಆಸ್ಟ್ರೇಲಿಯಾದಲ್ಲಾದಂತಹ ಘಟನೆ ಇದೆಯಲ್ಲ, ಇದು ಭಾರತದ ಆರೋಪಕ್ಕೆ ಸಾಕ್ಷಿ ಕೊಟ್ಟಂತಾಗತ್ತೆ. ಮಿತ್ರರೇ, ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಲೇಬೇಕು. ಈ ರೀತಿಯ ಉಗ್ರ ಚಟುವಟಿಕೆಗಳಾಗತ್ತೆ, ಅದರ ಲಿಂಕ್ ಪಾಕಿಸ್ತಾನಕ್ಕೆ ತಗಲಾಕೊಳ್ಳುತ್ತಲ್ಲ, ಅಂತಹ ಪ್ರತಿ ಘಟನೆಯಿಂದಲೂ ಕೂಡ ಪಾಕಿಸ್ತಾನದ ಭವಿಷ್ಯ ಮತ್ತಷ್ಟು ಡಾರ್ಕ್ ಆಗ್ತಲೇ ಹೋಗುತ್ತೆ. ಅವರ ಭವಿಷ್ಯ ಯಾವತ್ತೂ ಕೂಡ ಉಜ್ವಲ ಆಗೋದಿಲ್ಲ. ಇಂತಹ ಘಟನೆಗಳಿಂದ ಪಾಕಿಸ್ತಾನ ಹೇಗೆ ಹೊಡೆತ ತಿನ್ನುತ್ತೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಪ್ರಜೆಗಳಿಗೆ ಬೇರೆ ಬೇರೆ ದೇಶಕ್ಕೆ ವೀಸಾ ಸಿಗೋದೇ ಕಷ್ಟ ಆಗುತ್ತೆ. ಈಗಲೇ ಮಿತ್ರರೇ, ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಪಾಕಿಸ್ತಾನಿಗಳಿಗೂ ಸಂಕಷ್ಟ ಎದುರಾಗುತ್ತೆ. ಜೊತೆಗೆ ಹೊಸದಾಗಿ ಆಸ್ಟ್ರೇಲಿಯಾಗೆ ಪಾಕಿಸ್ತಾನದವರು ಹೋಗಬೇಕು ಅಂತಂದ್ರೂ ಕೂಡ ಅಷ್ಟು ಸುಲಭಕ್ಕೆ ಅವರಿಗೆ ವೀಸಾ ಸಿಗೋದಿಲ್ಲ. ಇದು ಕೇವಲ ಆಸ್ಟ್ರೇಲಿಯಾಗೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ ಅಂದುಕೊಳ್ಬೇಡಿ. ಯುರೋಪ್ನ ರಾಷ್ಟ್ರಗಳಿಗೂ ಕೂಡ ಹಬ್ಬತ್ತೆ. ಆಸ್ಟ್ರೇಲಿಯಾ ಇದೆಯಲ್ಲ, ಇದು ಯುರೋಪ್ ರಾಷ್ಟ್ರಗಳಿಗೆ ಒಂಥರ ಡಾರ್ಲಿಂಗ್ ಇದ್ದಂತೆ. ಈಗ ಭಾರತದಲ್ಲಿ ಒಂದು ಇನ್ಸಿಡೆಂಟ್ ಆಗೋದಕ್ಕಿಂತಲೂ ಹೆಚ್ಚು ಆಸ್ಟ್ರೇಲಿಯಾದಲ್ಲಾದಂತಹ ಈ ಘಟನೆ ಇದೆಯಲ್ಲ, ಇದು ಹೆಚ್ಚು ಪರಿಣಾಮವನ್ನು ಯುರೋಪ್ ರಾಷ್ಟ್ರಗಳ ಮೇಲೆ ಬೀರುತ್ತೆ. ಅವರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಹೀಗಾಗಿ ಪಾಕಿಸ್ತಾನ ಬಹಳ ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇವತ್ತು ಆಸ್ಟ್ರೇಲಿಯಾದ ಈ ಅಟ್ಯಾಕ್ ಅನ್ನ ನಮ್ಮ ಪೆಹಲ್ಗಾಮ್ ಅಟ್ಯಾಕ್ಗೆ ಹೋಲಿಸಿಕೊಳ್ತಾ ಇದೀವಿ. ನಾವಿದನ್ನ ಕೇವಲ ಹೋಲಿಸಿಕೊಂಡು ಸುಮ್ಮನಾದ್ರೆ ಸಾಲದು. ವಿಶ್ವದ ಎಲ್ಲಾ ರಾಷ್ಟ್ರಗಳು ಕೂಡ ಬಹಳ ಎಚ್ಚರದಿಂದ ಇರಬೇಕು. ಸೆಕ್ಯೂರಿಟಿಯ ಬಗ್ಗೆ ಇನ್ನಷ್ಟು ಚಿಂತನೆ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕಾರಣ ಏನು ಕೇಳಿದ್ರೆ, ಒಂದು ಸೇಮ್ ಮಾಡ್ಯೂಲ್ನಲ್ಲಿ ದಾಳಿಗಳು ನಡೀತಾ ಇದೆ. ನಮ್ಮ ಟೂರಿಸ್ಟ್ ಪ್ಲೇಸ್ಗಳಿರಬಹುದು, ಧಾರ್ಮಿಕ ಸ್ಥಳಗಳಿರಬಹುದು, ಇದೆಲ್ಲದರ ಬಗ್ಗೆ ನಾವು ಹೆಚ್ಚೆಚ್ಚು ಗಮನ ಹರಿಸಬೇಕು. ಈ ರೀತಿಯ ದಾಳಿಗಳು ಇನ್ನಷ್ಟು ಕಡೆ ಆಗಬಹುದು. ಆ ರೀತಿಯ ಒಂದು ಟ್ರೆಂಡ್ ಸೆಟ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಸ್ರೇಲ್ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಈ ಟೈಮಿಂಗ್ ಕಾರಣದಿಂದಾಗಿ ಇದಕ್ಕೆ ಭಾರಿ ಮಹತ್ವ ಬಂದಿದೆ. ಆದರೆ ಮಿತ್ರರೇ, ಮೂಲಗಳು ಏನು ಹೇಳ್ತಾ ಇದ್ದಾವೆ ಅಂತಂದ್ರೆ, ಜೈಶಂಕರ್ ಹೋಗ್ತಾ ಇರುವಂತಹದ್ದು ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಭಾರತಕ್ಕೆ ಬರ್ತಾರಲ್ಲ, ಅದಕ್ಕೋಸ್ಕರವಾಗಿ ವೇದಿಕೆಯನ್ನು ಸೆಟ್ ಮಾಡೋದಕ್ಕೆ ಅಂತ. ನಿಮಗೆ ನಾನು ಹಿಂದೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಇಸ್ರೇಲ್ ಭಾರತದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಗೆ ನಿರ್ಧಾರ ಮಾಡಿದೆ. ಅತಿ ಮುಖ್ಯವಾಗಿ ತನ್ನ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಭಾರತಕ್ಕೆ ಶಿಫ್ಟ್ ಮಾಡೋದಕ್ಕೆ ಇಸ್ರೇಲ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಆ ರೀತಿಯ ಮಾತುಕತೆಗಳು ಭಾರತ ಮತ್ತು ಇಸ್ರೇಲ್ ನಡುವೆ ನಡೀತಾ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಮಿತ್ರರೇ, ಜೈಶಂಕರ್ ಹೋಗ್ತಾ ಇರೋದು ಕೂಡ ಅದೇ ಕಾರಣಕ್ಕೆ. ಒಂದು ಕಡೆ ಟ್ರೇಡ್ ಡೀಲ್, ಇನ್ನೊಂದು ಕಡೆಯಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲೂ ಕೂಡ ಎರಡೂ ದೇಶದ ನಡುವೆ ಎಂಗೇಜ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಕೆಲ ಪ್ರತಿಷ್ಠಿತ ಮಾಧ್ಯಮಗಳೇ ವರದಿಯನ್ನ ಮಾಡ್ತಾ ಇದ್ದಾವೆ. ಇದರ ಆಚೆಗೆ ಇನ್ನೊಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಹೇಳಲೇಬೇಕು. ಕಳೆದ ಕೆಲ ದಿನಗಳಿಂದ ನೀವು ದುರಂದರ ಸಿನಿಮಾ ಬಗ್ಗೆ ಬಹಳಷ್ಟು ಕೇಳ್ತಾ ಇರ್ತೀರಿ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ದುರಂದರ್ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅಂತಹ ಹವಾ ಸೃಷ್ಟಿಸಿರಲಿಲ್ಲ. ಆದರೆ ಇದು ಮೌತ್ ಪಬ್ಲಿಸಿಟಿಯ ಕಾರಣದಿಂದಾಗಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸ್ತಾ ಇದೆ. ಜನ ಥಿಯೇಟರ್ಗೆ ಮುಗಿ ಬೀಳ್ತಾ ಇದ್ದಾರೆ ಈ ಸಿನಿಮಾ ನೋಡೋದಕ್ಕೆ. ಸಿನಿಮಾ ಕೂಡ ಬಹಳ ದೊಡ್ಡ ಗಳಿಕೆಯನ್ನ ಮಾಡುವತ್ತ ಸಾಗ್ತಾ ಇದೆ. ಆದರೆ ಈ ಸಿನಿಮಾ ವಿಚಾರದಲ್ಲಿ ಗಲ್ಫ್ ರಾಷ್ಟ್ರಗಳು ಒಗ್ಗಟ್ಟಾಗಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಇದೆಯಲ್ಲ, ಇದು ಭಾರತ ಮತ್ತು ಹಿಂದೂ ವಿರೋಧಿಯಾಗಿದೆ. ಅದೇನೂ ಕೇಳಿದ್ರೆ, ಈ ದುರಂದರ್ ಸಿನಿಮಾ ಇದೆಯಲ್ಲ, ಇದು ಪಾಕಿಸ್ತಾನ ವಿರೋಧಿ ಥೀಮ್ ಅನ್ನು ಹೊಂದಿದೆ. ಪಾಕಿಸ್ತಾನಿಯರ ಸೆಂಟಿಮೆಂಟ್ಗೆ ಹರ್ಟ್ ಆಗ್ತಾ ಇದೆ. ಹೀಗಾಗಿ ನಾವು ಈ ಸಿನಿಮಾವನ್ನ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡ್ತೀವಿ, ಇದರ ಪ್ರಸಾರಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಗಲ್ಫ್ ರಾಷ್ಟ್ರಗಳು ತೀರ್ಮಾನವನ್ನು ಕೈಗೊಂಡಿದ್ದಾವೆ. ಮಿತ್ರರೇ, ಗಲ್ಫ್ ರಾಷ್ಟ್ರಗಳು ಅಂತಂದ್ರೆ ಈ GCC ಕಂಟ್ರಿಗಳಿದಾವಲ್ಲ, ಬಹ್ರೈನ್, ಕತಾರ್, ಒಮಾನ್, UAE, ಸೌದಿ ಅರೇಬಿಯಾ, ಕುವೈತ್, ಈ ರಾಷ್ಟ್ರಗಳಲ್ಲಿ ಈ ಸಿನಿಮಾಗೆ ಬ್ಯಾನ್ ಹೇರಲಾಗಿದೆ.
ನಾರ್ಮಲ್ ಆಗಿದ್ರೆ ಇದರ ಬಗ್ಗೆ ಏನು ನಾವು ಚರ್ಚೆ ಮಾಡಬೇಕಾಗಿರಲಿಲ್ಲ. ಯಾಕೆ ಅಂತಂದ್ರೆ ಒಂದು ದೇಶ ತನ್ನ ಜನ ಯಾವ ಸಿನಿಮಾವನ್ನ ನೋಡಬೇಕು, ಯಾವುದು ದೇಶ ವಿರೋಧಿ, ಯಾರ ಸೆಂಟಿಮೆಂಟ್ಗೆ ಹರ್ಟ್ ಆಗುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಆಯಾ ಸರ್ಕಾರಗಳು ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಅವುಗಳಿಗೆ ಮುಕ್ತವಾದಂತಹ ಸ್ವಾತಂತ್ರ್ಯ ಇರುತ್ತೆ. ಈಗ ಭಾರತವೂ ಕೂಡ ಎಲ್ಲಾ ಸಿನಿಮಾಗಳಿಗೆ ನಮ್ಮ ದೇಶದಲ್ಲಿ ಪ್ರಸಾರದ ಹಕ್ಕನ್ನು ಕೊಡಬೇಕಾಗಿಲ್ಲ, ತಡೆ ಹಿಡಿಬಹುದು. ಆದರೆ ಗಲ್ಫ್ ರಾಷ್ಟ್ರಗಳ ತೀರ್ಮಾನ ಇದೆಯಲ್ಲ, ಇದು ಭಾರತ ವಿರೋಧಿ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಅವರು ಕೇವಲ ಭಾರತದ ಸಿನಿಮಾಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಾರತದ ಪರವಾಗಿರುವಂತಹ, ಭಾರತದ ದೇಶಭಕ್ತಿಯ ಕಥೆಗಳುಳ್ಳಂತಹ ಸಿನಿಮಾಗಳೇನಿದಾವೆ ಅವುಗಳಿಗೆ ತಡೆ ಒಡ್ಡುತ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಹಿಂದೆ ಋತಿಕ್ ರೋಷನ್ ಅವರ ಫೈಟರ್ ಸಿನಿಮಾ ಬಂದಿತ್ತು, ಅದನ್ನು ಕೂಡ ಇವರು ಬ್ಯಾನ್ ಮಾಡಿದ್ರು. ಹಾಗೆ ಟೈಗರ್ 3 ಸಿನಿಮಾಗೂ ಕೂಡ ತಡೆ ಒಡ್ಡಲಾಗಿತ್ತು. ದ ಕಾಶ್ಮೀರ್ ಫೈಲ್ಸ್ ಪ್ರಸಾರವಾಗದಂತೆ ನೋಡಿಕೊಂಡಿದ್ರು. ಹಾಗೆ ಅಕ್ಷಯ್ ಕುಮಾರ್ ಅವರ ಸ್ಕೈ ಫೋರ್ಸ್ ಸಿನಿಮಾಗೂ ಕೂಡ ಪ್ರಸಾರದ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹಾಗೆ ಜಾನ್ ಅಬ್ರಾಹಂ ಅವರ ದಿ ಡಿಪ್ಲೊಮ್ಯಾಟ್, ಆರ್ಟಿಕಲ್ 370 ಈ ಎಲ್ಲ ಸಿನಿಮಾಗಳಿಗೂ ಕೂಡ ಇವರು ಪ್ರಸಾರ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಓಕೆ, ಈ ರಾಷ್ಟ್ರಗಳು ಪಾಕಿಸ್ತಾನದ ವಿರುದ್ಧವಾಗಿರುವಂತಹ ಸಿನಿಮಾಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಅಂದುಕೊಳ್ಳಿ. ಹಾಗಾದ್ರೆ ಭಾರತದ ವಿರುದ್ಧವಾಗಿ ಪಾಕಿಸ್ತಾನ ಏನು ಸಿನಿಮಾ ಮಾಡದೇ ಇರುತ್ತಾ? ಸುಳ್ಳು ಹೇಳೋದ್ರಲ್ಲಿ ಪಾಕಿಸ್ತಾನ ಮಾಸ್ಟರ್ ಅಂತ, ಅದರಲ್ಲಿ ಸುಳ್ಳು ಕಥೆಯನ್ನ ಮಾಡದೇ ಇರ್ತಾರ? ಪಾಕಿಸ್ತಾನದಲ್ಲೂ ಕೂಡ ವಾರ್, ಶೇರ್ ದಿಲ್ ಇಂತಹ ಸಿನಿಮಾಗಳು ನಿರ್ಮಾಣಗೊಂಡಿದ್ವು. ಅದರಲ್ಲೂ ಮಿತ್ರರೇ, ವಾರ್ ಇದೆಯಲ್ಲ, ಬಹಳ ದೊಡ್ಡ ಸುಳ್ಳು ಕತೆ. ಒಂದು ಸಣ್ಣ ಸತ್ಯವೂ ಕೂಡ ಅದರಲ್ಲಿ ಇರಲಿಲ್ಲ. ಭಾರತದ ವಿರುದ್ಧವಾಗಿ ಹೆಣದಂತಹ ಒಂದು ಕತೆ ಅದು. ಅದನ್ನ ಈ ಎಲ್ಲಾ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಮುಕ್ತವಾಗಿ ಪ್ರಸಾರ ಮಾಡೋದಕ್ಕೆ ಅವಕಾಶವನ್ನ ಈ ದೇಶಗಳು ಕಲ್ಪಿಸಿಕೊಟ್ಟಿದ್ವು. ಒಂದು ಕಡೆ ಪಾಕಿಸ್ತಾನ ಭಾರತ ವಿರೋಧಿ ಸಿನಿಮಾಗಳನ್ನ ಮಾಡಿದ್ರೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಪ್ರಸಾರ ಆಗತ್ತೆ. ಅದೇ ಮಿತ್ರರೇ, ಭಾರತ ಪಾಕಿಸ್ತಾನದ ವಿರುದ್ಧವಾಗಿರುವಂತಹ ಕತೆಗಳನ್ನ, ಅದರಲ್ಲೂ ಸುಳ್ಳು ಕತೆಗಳೇನಲ್ಲ, ಈ ದುರಂದರ್ ಇದೆಯಲ್ಲ, ಇದು ಸತ್ಯ ಕತೆಗಳನ್ನ ಆಧರಿಸಿದಂತಹ ಸಿನಿಮಾ. ಇಂತಹ ಸಿನಿಮಾಗಳಿಗೆ ಈಗ ಗಲ್ಫ್ ರಾಷ್ಟ್ರ ತಡೆ ಒಡ್ಡುತ್ತಾ ಇದೆ. ಅದಕ್ಕೆ ಈ GCC ಕಂಟ್ರಿಗಳು ಕೊಡ್ತಾ ಇರುವ ಕಾರಣ ಏನು ಕೇಳಿದ್ರೆ, ಇದು ಪಾಕಿಸ್ತಾನಿಯರ ಸೆಂಟಿಮೆಂಟ್ಗೆ ಹರ್ಟ್ ಆಗುತ್ತೆ ಅಂತ. ಬಹುಶಃ ಈ ಗಲ್ಫ್ ರಾಷ್ಟ್ರಗಳ ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ಸ್ ವಿರುದ್ಧ ಭಾರತ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಅಂತಂದ್ರೆ ಎಲ್ಲೋ ಭಾಷಣ ಮಾಡಿಬಿಟ್ಟು ಅವರ ವಿರುದ್ಧ 2 ಮಾತು ಹೇಳಿ ಸುಮ್ಮನಾಗೋದಲ್ಲ. ರಾಜತಾಂತ್ರಿಕವಾಗಿ ಅವರಿಗೆ ಚೆಕ್ಮೇಟ್ ಕೊಡುವಂತಹ ಕೆಲಸವನ್ನ ಭಾರತದ ವಿದೇಶಾಂಗ ಇಲಾಖೆ ಮಾಡಲೇಬೇಕು. ಭಾರತದ ಸಿನಿಮಾಗಳು ಪಾಕಿಸ್ತಾನಿಯರ ಸೆಂಟಿಮೆಂಟ್ಗೆ ಹರ್ಟ್ ಮಾಡ್ತವೆ ಅಂತ ಅವರು ಬ್ಯಾನ್ ಮಾಡೋದಾದ್ರೆ, ಭಾರತದ ಮತ್ತು ಭಾರತದ ಹಿಂದೂಗಳ ಸೆಂಟಿಮೆಂಟ್ಗೆ ಹರ್ಟ್ ಆಗುವಂತಹ ಪಾಕಿಸ್ತಾನದ ಸಿನಿಮಾಗಳಿಗೂ ಕೂಡ ಈ ರಾಷ್ಟ್ರಗಳು ಬ್ಯಾನ್ ಅನ್ನು ಹೇರಬೇಕು. ಆ ರೀತಿಯಾಗಿ ಭಾರತ ನೋಡ್ಕೊಳ್ಬೇಕು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.